ಗವಿಸಿದ್ದಪ್ಪ ಕಗ್ಗೊಲೆ, ಹಾದಿ ತಪ್ಪುತ್ತಿರುವ ಹದಿಹರೆಯದ ಹುಡುಗರು, ಹುಚ್ಚು ಪ್ರೀತಿಗಾಗಿ ಕೊಲೆಗಡುಕರಾಗುತ್ತಿರುವ ಮೀಸೆ ಚಿಗುರದ ಪುಂಡರು. ಪ್ರಿಯ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಬಹುಶಃ ಕೊಪ್ಪಳ ಕಂಡ ಅತ್ಯಂತ ಭರ್ಬರ ಕೊಲೆ ಇದು. ಇಲ್ಲಿ ಕೊಲೆಯಾದವ ಮತ್ತು ಕೊಲೆ ಮಾಡಿದವ ಇಬ್ಬರು ಸಣ್ಣ ವಯಸ್ಸಿನ ಯುವಕರೇ. ಅಷ್ಟಕ್ಕೂ ಈ ಕೊಲೆ ನಡೆದಿದ್ದು ಆಸ್ತಿ, ಹಣ, ರಾಜಕೀಯ ಇನ್ನಿತರ ವಿಷಯಕ್ಕಂತೂ ಅಲ್ಲವೇ ಅಲ್ಲ. ಇದಕ್ಕೆ ಕಾರಣ ಲವ್, ಎಸ್, ಹುಚ್ಚು ಪ್ರೀತಿ. ಈ ಹುಚ್ಚು ಪ್ರೀತಿಯಲ್ಲಿ ಕೊಚ್ಚಿ ಕೊಂದ ಹುಡುಗರ ಕತೆ ಹೇಳ್ತೀವಿ, ಕೇಳಿ. ಆತನ ಹೆಸರು ಗವಿಸಿದ್ದಪ್ಪ ನಾಯಕ, ಕೊಪ್ಪಳದ ಕುರುಬರ ಓಣಿಯ ನಿವಾಸಿ. ಕೆಲ ವರ್ಷಗಳ ಹಿಂದೆ ಕೊಪ್ಪಳದ ಅಗ್ರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಗುರುಸಿದ್ದಪ್ಪನಿಗೆ ಅದೇ ಕೊಪ್ಪಳದ ಗೌರಿ ಅಂಗಳದ ಓಣಿಯ ಅಪ್ರಾಪ್ತ ಮುಸ್ಲಿಂ ಹುಡುಗಿಯೊಬ್ಬಳ ಪರಿಚಯ ಆಗುತ್ತದೆ. ಪರಿಚಯ ಪ್ರೀತಿಗೆ ತಿರುಗಿ ಆ ಪ್ರೀತಿ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಗಟ್ಟಿಯಾಗಿ ಇಬ್ಬರು ಊರು ಬಿಟ್ಟು ಓಡಿ ಹೋಗುವ ಮಟ್ಟಕ್ಕೆ ಬರುತ್ತೆ. ಕೆಲ ದಿನಗಳ ಮಟ್ಟಿಗೆ ಓಡಿ ಹೋಗಿದ್ದ ಈ ಪ್ರೇಮಿಗಳು ವಾಪಸ್ ಬಂದಾಗ ಎರಡು ಕೋಮಿನ ಕಡೆಯ ಹಿರಿಯರು ಪಂಚಾಯಿತಿ ಸೇರಿ ಇಬ್ಬರಿಗೂ ಬುದ್ಧಿ ಹೇಳಿ ಈ ಪ್ರಕರಣಕ್ಕೊಂದು ಸುಖಾಂತ್ಯ ಕೊಡುತ್ತಾರೆ. ಅವಳು ತನ್ನ ಮನೆಗೆ ಹೋದರೆ ಗವಿಸಿದ್ದಪ್ಪ ಮತ್ತೊಂದು ಕೆಲಸ ಹುಡುಕಿಕೊಂಡು ತನ್ನ ಪಾಡಿಗೆ ಜೀವನವನ್ನು ನಡೆಸುತ್ತಾ ಇದ್ದು ಬಿಡುತ್ತಾನೆ. ಇಲ್ಲಿಗೆ ಈ ಪ್ರೇಮ ಕಥೆಗೆ ಮಧ್ಯಂತರ. ಮೊದಲ ಭಾಗದಲ್ಲಿ ಸುಸೂತ್ರವಾಗಿ ಮುಗಿದಿದ್ದ ಈ ಪ್ರೇಮ ಕಥೆ ಆಫ್ಟರ್ ಇಂಟರ್ವೆಲ್ ಕ್ರೈಮ್ ಸ್ಟೋರಿಯಾಗಿ ಬದಲಾಗಿ ಬಿಡುತ್ತೆ. ಈ ಕ್ರೈಮ್ ಸ್ಟೋರಿಗೆ ಇವನೇ ವಿಲನ್ ನೋಡಿ. ಹೆಸರು ಸಾದಿಕ್ ಹುಸೇನ್. ಖುದ್ದು ಇವನ ತಂದೆ ಹುಸೇನ್ ಸಾಬ್ ಹೇಳುವಂತೆ ಸಾದಿಕ್ ಒಬ್ಬ ಪುಂಡ ಪೋಖರಿ. ಕೆಲಸ ಬೊಗಸೆ ಏನೂ ಮಾಡದೆ ಹಾದಿ ಬಿಟ್ಟ ಉಡಾಳ ಹುಡುಗರ ಜೊತೆ ಗಲ್ಲಿ ಸುತ್ತುತ್ತಾ ಕೆಟ್ಟ ಚಟಗಳನ್ನು ಮಾಡುತ್ತಾ ಹಾಳಾಗಿ ಹೋಗಿದ್ದ ಹುಡುಗ. ಈ ಸಾದಿಕ್ ಕೂಡ ಗವಿಸಿದ್ದಪ್ಪ ಪ್ರೀತಿಸುತ್ತಿದ್ದ ಹುಡುಗಿಯನ್ನೇ ಪ್ರೀತಿಸುತ್ತಿದ್ದ. ಮಧ್ಯಾಹ್ನ ಮನೆ ಬಿಟ್ಟರೆ ಸಾದಿಕ್ ವಾಪಸ್ ಬರುತ್ತಿದ್ದುದು ಮಧ್ಯರಾತ್ರಿ ಆದ ಮೇಲೆ. ಪಾಪ ತಂದೆ ತಾಯಿಗಳು ಇವನಿಗೆ ಬುದ್ಧಿವಾದ ಹೇಳಿ ಹೇಳಿ ಸುಸ್ತಾಗಿದ್ದರು. ಇಂಥವನನ್ನು ಆ ಹುಡುಗಿಯಾದರೂ ಹೇಗೆ ಪ್ರೀತಿ ಮಾಡಿಯಾಳು? ನಕ್ಕೋ ಅಂದುಬಿಟ್ಟಿದ್ದಾಳೆ. ಇದರಿಂದ ಖುದ್ದು ಹೋದ ಸಾದಿಕ್ ಗವಿಸಿದ್ದನಿಗೆ ಮುಹೂರ್ತ ಇಟ್ಟು ಫೀಲ್ಡಿಂಗ್ ಶುರು ಮಾಡಿಬಿಡ್ತಾನೆ. ಆ ಮುಹೂರ್ತ ಕೂಡಿ ಬಂದಿದ್ದು ರವಿವಾರ ಆಗಸ್ಟ್ 3ನೇ ತಾರೀಕಿಗೆ. ಅವತ್ತು ಗಣಪತಿ ಪಟ್ಟಿ ಕೇಳಲು ಗೆಳೆಯರೊಂದಿಗೆ ಅಡ್ಡಾಡುತ್ತಿದ್ದ ಗವಿಸಿದ್ದಪ್ಪ ಯಾವುದೋ ಕಾಲ್ ಬಂದಿದ್ದರಿಂದ 5 ನಿಮಿಷ ಹೋಗಿ ಬರುತ್ತೇನೆ ಅಂತ ಗೆಳೆಯರಿಗೆ ಹೇಳಿ ಹೋದವನು ಮರಳಿ ಬರಲೇ ಇಲ್ಲ. ಆ ರಾತ್ರಿ ಸುಮಾರು 7:30ರಿಂದ 8 ಗಂಟೆಯ ಮಧ್ಯೆ ವಾರ್ಡ್ ನಂಬರ್ 3ರ ನಿರ್ಮಿತಿ ಕೇಂದ್ರದ ಮಸೀದಿ ಬಳಿ ಹೊಂಚು ಹಾಕಿ ಕುಳಿತಿದ್ದ ಸಾದಿಕ್ ಮತ್ತು ಅವನ ಸಹಚರರಾದ ಗೇಸುದ್ರಾಜ್, ಮೆಹಬೂಬ್ ಅಲಿಯಾಸ್ ಗಿಡ್ಡ ಮತ್ತು ನಿಜಾಮ ಎಲ್ಲರೂ ಸೇರಿ ಗವಿಸಿದ್ದನ ಮೇಲೆ ಲಾಂಗು ಮಚ್ಚುಗಳಿಂದ ಬರ್ಬರವಾಗಿ ಕೊಚ್ಚಿ ಕೈಬೆರಳು ಕಟ್ಟು ಮಾಡಿ ಕುತ್ತಿಗೆ ಕತ್ತರಿಸಿ ಕ್ರೂರವಾಗಿ ಕೊಂದು ಹಾಕುತ್ತಾರೆ. ಹಾಗೆ ಕೊಲೆ ಮಾಡಿದ ಸಾದಿಕ್ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದರೆ ಪರಾರಿಯಾಗಿದ್ದ ಉಳಿದ ಮೂವರನ್ನು ಇಂದು ಪೊಲೀಸರು ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟಿದ್ದಾರೆ. ಸುಮಾರು ರಾತ್ರಿ 8 ಗಂಟೆಗೆ ನಮ್ಮ ವಾರ್ಡ್ ನಂಬರ್ 3 ನಿರ್ಮಿತಿ ಕೇಂದ್ರ ಹತ್ರ ಒಬ್ಬರು ಗವಿಸಿದ್ದಪ್ಪ ನಿಂಗಪ್ಪ ವಾಲ್ಮೀಕಿ ಅಂತ 26 ವಯಸ್ಸವರು. ಇವ್ರದ್ದು ಒಂದು ಲಾಂಗ್ನಿಂದ ಸ್ವಲ್ಪ ತಲೆ ಹೊಡೆದ್ಬಿಟ್ಟು ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಮಾಡಿದವರು ಸಾದಿಕ್ ಹುಸೇನ್ ಕೋಲ್ಕರ್ ಅಂತೇಳಿ 21 ವಯಸ್ಸವರು. ಇವರು ಕೂಡ ನಾವು ಆಲ್ರೆಡಿ ಅವರಿಗೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಮುಂದಿನ ವಿಚಾರ ಮಾಡ್ತಾಯಿದ್ದೀವಿ. ಬಟ್ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದೇನಂತಂದರೆ ಇವರು ಯಾವುದೋ ಒಂದು ಈ ಪ್ರೀತಿಯ ಸುಳಿಯಲ್ಲಿ ಸಿಲುಕಿದ್ದ ಇಬ್ಬರಲ್ಲಿ ಒಬ್ಬ ಜೀವ ಕಳೆದುಕೊಂಡರೆ ಮತ್ತೊಬ್ಬ ಜೈಲು ಸೇರಿದ್ದಾನೆ. ಇನ್ನು ಎಲ್ಲ ಆರೋಪಿಗಳನ್ನು ಹಿಡಿದು ತನಿಖೆ ಮಾಡುತ್ತಿರುವ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಕೊಪ್ಪಳದ ಜನತೆ ಆಗ್ರಹಿಸುತ್ತಿದ್ದಾರೆ. ನಿರ್ಭೀತ ಮತ್ತು ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೂಪರ್ ಕರ್ನಾಟಕ ನ್ಯೂಸ್.